ಸ್ನೇಹಿತರೆ, ಮಾಲ್ಡೀವ್ಸ್ ಪ್ರತಿದಿನ ಭಾರತವನ್ನು ಅವಮಾನಿಸುತ್ತಲೇ ಇದೆ. ಭಾರತವು ಮಾಲ್ಡೀವ್ಸ್ಗೆ ಯಾವುದೇ ರೀತಿ ಹಾನಿ ಮಾಡಲು ಸಾಧ್ಯವಲ್ಲ. ಹಿಂದೂ ಮಹಾಸಾಗರ ಯಾವುದೇ ಒಂದು ದೇಶಕ್ಕೆ ಸೇರಿದ್ದಲ್ಲ. ಮಾಲ್ಡೀವ್ಸ್ ಇನ್ನು ಮುಂದೆ ಯಾವುದೇ ಒಂದು ದೇಶವನ್ನು ಅವಲಂಬಿಸುವುದೂ ಇಲ್ಲ ಹಾಗೂ ಮಾಲ್ಡೀವ್ಸ್ ಭಾರತದ ವ್ಯವಹಾರವನ್ನು ಕೊನೆಗೊಳಿಸುತ್ತಿದೆ ಎಂದು ಮಾಲ್ಡೀವ್ಸ್ ನ ಅಧ್ಯಕ್ಷರು ಭಾರತಕ್ಕೆ ಈ ಸಂದೇಶವನ್ನು ನೀಡುತ್ತಿದ್ದಾರೆ. ಮಾಲ್ಡೀವ್ಸ್ ಈ ಹೋರಾಟವನ್ನು ಗೆಲ್ಲುತ್ತಿದೆ ಏಕೆಂದರೆ ಈ ಹೋರಾಟ ಕೇವಲ ಪ್ರವಾಸೋದ್ಯಮಕ್ಕೆ ಸೀಮಿತವಾಗಿದೆ ಎಂದು ಭಾವಿಸುತ್ತೇವೆ. ಆದರೆ ಸಾವಿರಾರು ಭಾರತೀಯರು ಮಾಲ್ಡೀವ್ಸ್ಗೆ ಟಿಕೆಟ್ ರದ್ದು ಮಾಡಿದ ನಂತರವೂ ಮಾಲ್ಡೀವ್ಸ್ ನ ದುರಹಂಕಾರ ವಿಫಲವಾಗುತ್ತಿಲ್ಲ. ಏಕೆಂದರೆ ಮಾಲ್ಡೀವ್ಸ್ಗೆ ನಮ್ಮ ಒಂದು ದೌರ್ಬಲ್ಯದ ಬಗ್ಗೆ ತಿಳಿದಿದೆ. ವಾಸ್ತವವಾಗಿ ಮಾಲ್ಡೀವ್ಸ್ ಭಾರತಕ್ಕೆ ನಷ್ಟವನ್ನು ಉಂಟು ಮಾಡುವ ಇಂತಹ ಕ್ರಮಗಳನ್ನು ಕೈಗೊಳ್ಳುತ್ತಿದೆ. ಮತ್ತು ವಿಷಯ ಪ್ರವಾಸೋದ್ಯಮದ ಬಗ್ಗೆ ಮಾತ್ರ ಅಲ್ಲ, ಇದು ನಮ್ಮ ಆರ್ಥಿಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ಅದರ ಅರ್ಥ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಕೆಲವು ದಿನಗಳಿಂದ ಟ್ವಿಟರ್ ನಲ್ಲಿ ಮಾಲ್ಡೀವ್ಸ್ ವರ್ಸಸ್ ಇಂಡಿಯಾ, ಬಾಯ್ಕಾಟ್ ಮಾಲ್ಡೀವ್ಸ್, ವಿಸಿಟ್ ಲಕ್ಷದ್ವೀಪ್ ಇಂತಹ ಹ್ಯಾಶ್ಟ್ಯಾಗ್ ಗಳು ಟ್ರೆಂಡಿಂಗ್ ಆಗಿವೆ. ಮಾಲ್ಡೀವ್ಸ್ ತಮ್ಮ ತಪ್ಪುಗಳಿಗಾಗಿ ಕ್ಷಮೆಯಾಚಿಸುತ್ತದೆ ಎಂದು ಭಾವಿಸಿದ್ದೇವೆ, ಆದರೆ ಅವರ ಪ್ರತಿಕ್ರಿಯೆ ನಿಖರವಾಗಿ ವಿರುದ್ಧವಾಗಿತ್ತು. ಅವರ ಅಧ್ಯಕ್ಷರು ಚೀನಾಕ್ಕೆ ಹೋಗಿ ಚೀನಾದೊಂದಿಗೆ 20 ಒಪ್ಪಂದಗಳನ್ನು ಮಾಡಿಕೊಂಡರು. ಇದರಲ್ಲಿ ಪ್ರವಾಸಿಗರನ್ನು ಕಳುಹಿಸುವುದಲ್ಲದೆ ಮಾಲ್ಡೀವ್ಸ್ಗೂ ಅನುದಾನ ನೀಡುವುದಾಗಿ ಚೀನಾ ಹೇಳಿದೆ. ಇದು ಬೆಲ್ಟ್ ಅಂಡ್ ರೋಡ್ ಉಪಕ್ರಮದ ಭಾಗವಾಗಲಿದೆ ಎಂದು ಮಾಲ್ಡೀವ್ಸ್ ಭರವಸೆ ನೀಡಿದೆ. ಈ ಅನುದಾನದಿಂದ ಚೀನಾ ಪಡೆಯುತ್ತಿರುವ ಪ್ರಯೋಜನಗಳ ಕುರಿತು ನಾವು ಮತ್ತಷ್ಟು ತಿಳಿದುಕೊಳ್ಳುತ್ತೇವೆ. ಅಂದರೆ ಭಾರತ ಬಹಿಷ್ಕಾರ ಹಾಕಿದ್ದಾರೆ, ನಿಮಗೆ ನಾವು ಹಣ ನೀಡುತ್ತೇವೆ, ನಮ್ಮ ಜನ ನಿಮ್ಮ ಬಳಿ ಪ್ರವಾಸಿಗರಾಗಿ ಬಂದು ಹಣ ಖರ್ಚು ಮಾಡುತ್ತಾರೆ ಎಂದು ಚೀನಾ ಈ ಭರವಸೆ ನೀಡಿದೆ. ಅಂದರೆ ನಿಮ್ಮ ಮೇಲೆ ಭಾರತದ ಬಹಿಷ್ಕಾರದ ಪ್ರಭಾವವು ಬೀರುವುದಿಲ್ಲ. ಹಿಂದೂ ಮಹಾಸಾಗರವು ಕೇವಲ ಒಂದು ದೇಶಕ್ಕೆ ಸೇರಿದ್ದಲ್ಲ ಎಂದು ಅವರು ಹೇಳಿದರು. ನಮ್ಮದು ಚಿಕ್ಕ ದೇಶ, ಆದರೆ ಯಾವ ದೇಶವೂ ನಮ್ಮನ್ನು ಬೆದರಿಸಲು ಸಾಧ್ಯವಿಲ್ಲ. ಅಂದರೆ ಮಾಲ್ಡೀವ್ಸ್ ಭಾರತವನ್ನು ಬುಲ್ಲಿ ಎಂದು ಕರೆಯುತ್ತಿದೆ, ಆದರೆ ಅವರೇ ನಮ್ಮ ಪ್ರಧಾನಿಯನ್ನು ಕ್ಲೌನ್ ಎಂದು ಕರೆದರು. ನಮ್ಮ ರಾಷ್ಟ್ರೀಯ ಸಂಸ್ಕೃತಿ ಬಯಲಿನಲ್ಲಿ ಮಲವಿಸರ್ಜನೆ ಮಾಡುವುದು ಎಂದು ಅವರ ಮಂತ್ರಿಗಳು ನಮ್ಮ ವಿರುದ್ಧ ಟೀಕೆ ಮಾಡಿದ್ದರು. ಅವರ ಅಧ್ಯಕ್ಷರು ಇಂಡಿಯಾ ಔಟ್ ಅಭಿಯಾನದ ಆಧಾರದ ಮೇಲೆ ಗೆದ್ದಿದ್ದಾರೆ, ಆದರೆ ಇಂದು ಅವರ ಅಹಂಕಾರಕ್ಕೆ ಕಾರಣ ಅವರ ಯೋಜನೆ ಸರಿಯಾಗಿದೆ. ಮಾಲ್ಡೀವ್ಸ್ ಭಾರತವನ್ನು ಅವಲಂಬಿಸಿರುವ ಪ್ರತಿಯೊಂದು ವಿಷಯದ ಬಗ್ಗೆ ಯೋಚಿಸಿದೆ ಮತ್ತು ಬದಲಾಗಿ ಹುಡುಕಲಾರಂಭಿಸಿದೆ. ಉದಾಹರಣೆಗೆ ಮಾಲ್ಡೀವ್ಸ್ ನ ಜನರು ಅಧ್ಯಯನ ಮಾಡಲು ಭಾರತಕ್ಕೆ ಬರುತ್ತಾರೆ. ಈಗ ಅವರು ಚೀನಾದಲ್ಲಿ ಅಧ್ಯಯನ ಮಾಡುತ್ತಿದ್ದಾರೆ. ಅವರು ಭಾರತದಿಂದ ಅಕ್ಕಿ, ಸಕ್ಕರೆ ಮತ್ತು ಗೋಧಿಯನ್ನು ಆಮದು ಮಾಡಿಕೊಳ್ಳುತ್ತಾರೆ. ಆದ್ದರಿಂದ ಅವರು ಟರ್ಕಿಯೊಂದಿಗೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ. ಈಗ ಅವರು ಈ ವಸ್ತುಗಳನ್ನು ಟರ್ಕಿಯಿಂದ ಆಮದು ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ. ಮಾಲ್ಡೀವ್ಸ್ ನಲ್ಲಿ ಯಾವುದೇ ಆಸ್ಪತ್ರೆಗಳಿಲ್ಲ, ಆದ್ದರಿಂದ ಅವರ ನಿವಾಸಿಗಳು ಚಿಕಿತ್ಸೆಗಾಗಿ ಭಾರತಕ್ಕೆ ಹೋಗುತ್ತಿದ್ದರು. ಆದರೆ ಈಗ ಅವರ ಅಧ್ಯಕ್ಷರು UAE ಅಥವಾ ಥೈಲ್ಯಾಂಡ್ ನಂತಹ ಉತ್ತಮ ಸ್ಥಳಕ್ಕೆ ಹೋಗುತ್ತಾರೆ ಎಂದು ಹೇಳುತ್ತಿದ್ದಾರೆ. ಅದೇನೆಂದರೆ ಭಾರತದ ವೈದ್ಯಕೀಯ ಸೇವೆಗಳು ಉತ್ತಮವಾಗಿಲ್ಲ ಮತ್ತು UAE ಮತ್ತು ಥೈಲ್ಯಾಂಡ್ ನಲ್ಲಿ ನಮಗಿಂತ ಉತ್ತಮ ಸೇವೆಗಳಿವೆ ಎಂದು ಅವರು ಹೇಳುತ್ತಿದ್ದಾರೆ. ಅವರ ಈ ಸಂದೇಶವನ್ನು ತಮಗಾಗಿ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ನೀಡುತ್ತಿದ್ದಾರೆ. ಚೀನಾ ಮತ್ತು ಮಾಲ್ಡೀವ್ಸ್ ನಡುವೆ ನೇರ ವಿಮಾನಗಳು ಹೆಚ್ಚಾಗಲಿವೆ. ಕೋವಿಡ್-19 ಗಿಂತ ಮೊದಲು ಮಾಡಿದಂತೆಯೇ ಪ್ರವಾಸಿಗರನ್ನು ಕಳುಹಿಸುವುದಾಗಿ ಚೀನಾ ಭರವಸೆ ನೀಡಿದೆ. ವಾಸ್ತವವಾಗಿ ಅವರು ಡಬಲ್ ಆಗಿರುತ್ತಾರೆ. ಈ ಎಲ್ಲಾ ಕ್ರಮಗಳು ಮಾರ್ಚ್ 15ರ ಮೊದಲು ತನ್ನ ಎಲ್ಲಾ ಸೈನಿಕರನ್ನು ಅಲ್ಲಿಂದ ಹಿಂತೆಗೆದುಕೊಳ್ಳಲು ಭಾರತಕ್ಕೆ ಗಡುವನ್ನು ನೀಡಲು ಮಾಲ್ಡೀವ್ಸ್ಗೆ ವಿಶ್ವಾಸವನ್ನು ನೀಡುತ್ತದೆ. ಮಾಲ್ಡೀವ್ಸ್ ನ ಆರ್ಥಿಕತೆಯ ಬಗ್ಗೆ ತಿಳಿದುಕೊಳ್ಳೋಣ. ಕೆಲವು ದೇಶಗಳು ಹೋಟೆಲ್ಗಳನ್ನು ಹೊಂದಿವೆ, ಆದರೆ ಮಾಲ್ಡೀವ್ಸ್ ದೇಶವು ಕೆಲವು ಭಾಗಗಳೊಂದಿಗೆ ದೊಡ್ಡ ಹೋಟೆಲ್ ಆಗಿದೆ. ಇದರರ್ಥ ಮಾಲ್ಡೀವ್ಸ್ ದೇಶವು ವಿವಿಧ ದ್ವೀಪಗಳಿಂದ ಕೂಡಿದೆ. ಎಷ್ಟು ದ್ವೀಪಗಳೆಂದರೆ 1190 ಸಣ್ಣ ಮತ್ತು ದೊಡ್ಡ ದ್ವೀಪಗಳಿವೆ. ಅವುಗಳಲ್ಲಿ ಸ್ಥಳೀಯರು ಮಾತ್ರ ವಾಸಿಸುತ್ತಾರೆ. 189 ದ್ವೀಪಗಳಲ್ಲಿ ಉಳಿದಿರುವ ಎಲ್ಲಾ ದ್ವೀಪಗಳು ಖಾಲಿಯಾಗಿವೆ ಮತ್ತು ಅದರ ಮೇಲೆ ರೆಸಾರ್ಟ್ ಗಳನ್ನು ನಿರ್ಮಿಸಲಾಗಿದೆ. 50 ವರ್ಷಗಳ ಹಿಂದೆ ಇಲ್ಲಿ ಒಂದೇ ಒಂದು ಐಷಾರಾಮಿ ರೆಸಾರ್ಟ್ ಇರಲಿಲ್ಲ ಮತ್ತು ಅದಕ್ಕೆ ಕಾರಣವೂ ಮಾಲ್ಡೀವ್ಸ್ ಪ್ರವಾಸೋದ್ಯಮಕ್ಕೆ ಸೂಕ್ತವಲ್ಲ ಎಂದು ವಿಶ್ವಸಂಸ್ಥೆಯೇ ಹೇಳಿದೆ. ಇದರ ಮುಖ್ಯ ಕಾರಣ ಹವಾಮಾನದ ಬದಲಾವಣೆ. ಮಾಲ್ಡೀವ್ಸ್ ಹಿಂದೂ ಮಹಾಸಾಗರದ ಅತ್ಯಂತ ತಗ್ಗು ಪ್ರದೇಶಗಳಲ್ಲಿ ಬರುತ್ತದೆ. ಜಾಗತಿಕ ತಾಪಮಾನ ಏರಿಕೆಯಿಂದಾಗಿ ಸಮುದ್ರದ ನೀರಿನ ಮಟ್ಟವು ಹೆಚ್ಚಾದಾಗ ಮಾಲ್ಡೀವ್ಸ್ 80% ನೀರಿನ ಅಡಿಯಲ್ಲಿರುತ್ತದೆ ಮತ್ತು ಇದು ಮುಂದಿನ 25 ವರ್ಷಗಳಲ್ಲಿ ನಿಜವಾಗಲಿದೆ. ಮಾಲ್ಡೀವ್ಸ್ ವಿಶ್ವದ 5 ರಾಷ್ಟ್ರಗಳಲ್ಲಿ ಒಂದಾಗಿದೆ. ಇದು ಸ್ವಲ್ಪ ಸಮಯದ ನಂತರ ಸಂಪೂರ್ಣವಾಗಿ ನೀರಿನ ಅಡಿಯಲ್ಲಿರುತ್ತದೆ. ಆಗ ಮಾಲ್ಡೀವ್ಸ್ ನ ಎಲ್ಲಾ ಜನರು ಹತ್ತಿರದ ದೇಶಕ್ಕೆ ಹೋಗಬೇಕಾಗುತ್ತದೆ ಅಥವಾ ಅಕ್ವಾಮ್ಯಾನ್ ನಂತೆ ಬದುಕಬೇಕಾಗುತ್ತದೆ. ವಿಶ್ವಸಂಸ್ಥೆಗೆ ಈ ಬಗ್ಗೆ ಅರಿವಿದ್ದು ಮಾಲ್ಡೀವ್ಸ್ಗೆ ಎಚ್ಚರಿಕೆ ನೀಡಿತ್ತು. ಈ ಎಚ್ಚರಿಕೆಗಳ ಹೊರತಾಗಿಯೂ ಮಾಲ್ಡೀವ್ಸ್ ನಲ್ಲಿ ಮೊದಲ ರೆಸಾರ್ಟ್ 1972ರಲ್ಲಿ ಪ್ರಾರಂಭವಾಯಿತು. ಇದು ಕುರುಂಬಾ ರೆಸಾರ್ಟ್ ಆಗಿರುವುದರಿಂದ ವಿದೇಶಿ ಪ್ರವಾಸಿಗರು ಕ್ರಮೇಣ ಮಾಲ್ಡೀವ್ಸ್ಗೆ ಬರಲು ಪ್ರಾರಂಭಿಸಿದ್ದರು. ಮಾಲ್ಡೀವ್ಸ್ 1972ರಲ್ಲಿ ತಾನೇ ಏನನ್ನು ಮಾಡಲು ಸಾಧ್ಯವಿಲ್ಲ, ಪಾರ್ಟ್ನರ್ಶಿಪ್ಸ್ ಬೇಕು ಎಂಬ ಸೂತ್ರವನ್ನು ಕಲಿತಿತ್ತು. ಮುಂದಿನ ದಿನಗಳಲ್ಲಿ ಅವರು ಹೊಸ ಪಾರ್ಟ್ನರ್ಶಿಪ್ಸ್ ಅನ್ನು ಹುಡುಕಲು ಪ್ರಾರಂಭಿಸಿದ್ದರು. ಇದು ಶ್ರೀಲಂಕಾದಲ್ಲಿ ಪ್ರಾರಂಭವಾಯಿತು. ಅಹಮದ್ ನಸೀಂ ಮತ್ತು ಜಾರ್ಜ್ ಕಾರ್ಬಿನ್ ಶ್ರೀಲಂಕಾದ ಕೊಲಂಬೋದಲ್ಲಿ ಭೇಟಿಯಾದರು. ನಸೀಂ ಮಾಲ್ಡೀವ್ಸ್ ರಾಯಭಾರ ಕಚೇರಿಯಲ್ಲಿ ಕಿರಿಯ ಸಚಿವರಾಗಿದ್ದರು. ಕಾರ್ಬಿನ್ ಇಟಾಲಿಯನ್ ಟ್ರಾವೆಲ್ಸ್ ಏಜೆಂಟ್ ಆಗಿದ್ದರು. ಇಟಾಲಿಯನ್ ಜನರು ಈಜಬಹುದಾದ ಹೊಸ ಸುಂದರವಾದ ಸ್ಥಳವನ್ನು ಅವರು ಬಯಸಿದ್ದರು ಮತ್ತು ಇಟಾಲಿಯನ್ನರು ಕಡಲ ತೀರಗಳನ್ನು ಎಷ್ಟು ಇಷ್ಟಪಡುತ್ತಾರೆ ಎಂಬುದು ತಿಳಿದೇ ಇದೆ. ಮಾಲ್ಡೀವ್ಸ್ ನೈಸರ್ಗಿಕ ಸೌಂದರ್ಯವನ್ನು ಹೊಂದಿತ್ತು, ಆದರೆ ಪ್ರವಾಸಿಗರಿಗೆ ಸೌಲಭ್ಯಗಳನ್ನು ಹೊಂದಿರಲಿಲ್ಲ. ಅಲ್ಲಿ ಶೌಚಾಲಯಗಳಿಲ್ಲ, ಕುಡಿಯುವ ನೀರು
ನೀರಿಲ್ಲ, ಹೋಟೆಲ್ಗಳಿಲ್ಲ, ಬದಲಾಗಿ ಜನರು ಉಳಿಯಲು ಸಣ್ಣ ಗುಡಿಸಲುಗಳು ಇದ್ದವು. ಈ ಹಳೆಯ ಮಾಲ್ಡೀವ್ಸ್ ಇಂದು ಅಲ್ಟ್ರಾ ಐಷಾರಾಮಿ ಮಾಲ್ಡೀವ್ಸ್ ಆಗಿ ಹೇಗೆ ಮಾರ್ಪಟ್ಟಿತ್ತು? ಒಂದು ಯೋಜನೆಯೊಂದಿಗೆ. ಅದು ಒನ್ ಐಲ್ಯಾಂಡ್ ಒನ್ ರೆಸಾರ್ಟ್. ಯಾವುದೇ ದೇಶವನ್ನು ಅಭಿವೃದ್ಧಿಪಡಿಸಲು ಹಣದ ಅಗತ್ಯವಿದೆ. ಮಾಲ್ಡೀವ್ಸ್ ಹೊಂದಿಲ್ಲದ ಬಂಡವಾಳದ ಅಗತ್ಯವಿದೆ. ಆದ್ದರಿಂದ ಅವರು ಇತರ ದೇಶಗಳ ಸಹಾಯವನ್ನು ಪಡೆದರು. ದ್ವೀಪಗಳ ಖಾಸಗೀಕರಣ ಪ್ರಾರಂಭವಾಯಿತು. ಅವರಿಗೆ ಕೇವಲ ಒಂದು ಸ್ಥಳವಲ್ಲ, ಆದರೆ ಇಡೀ ದ್ವೀಪವನ್ನು ನೀಡಲಾಯಿತು. ಅಲ್ಲಿ ಅವರು ಖಾಸಗಿ ಆಸ್ತಿಗಳನ್ನು ಅಭಿವೃದ್ಧಿಪಡಿಸಬಹುದು, ಐಷಾರಾಮಿ ವಿಲ್ಲಾಗಳನ್ನು ನಿರ್ಮಿಸಬಹುದು ಮತ್ತು ಪ್ರವಾಸಿಗರನ್ನು ಕರೆತರಬಹುದು. ಅಂದರೆ ಮಾಲ್ಡೀವ್ಸ್ ನ ಅಭಿವೃದ್ಧಿಯು ದೇಶದ ತುಂಡುಗಳನ್ನು ಮಾರಾಟ ಮಾಡುವ ಮೂಲಕ ನಡೆಯುತ್ತಿತ್ತು. ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ, ಏಕೆಂದರೆ ಇದು ಅವರ ಬೂಟಾಟಿಕೆಯನ್ನು ಬಹಿರಂಗಪಡಿಸುತ್ತದೆ. ಇಂದು ಅವರ ಅಧ್ಯಕ್ಷರು ವಿದೇಶಿ ಸೇನೆಯು ಅವರ ಭೂಮಿಗೆ ಕಾಲಿಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಾರೆ. ಈ ತರ್ಕದೊಂದಿಗೆ ಅವರು ತಮ್ಮ ಸಂಪೂರ್ಣ ಇಂಡಿಯಾ ಔಟ್ ಅಭಿಯಾನವನ್ನು ನಡೆಸಿದ್ದರು. ಅವರಿಗೆ ಅವರ ಸಾರ್ವಭೌಮತ ಬಹಳ ಮುಖ್ಯ, ಆದರೆ ಅವರು ತಮ್ಮ ಭೂಮಿಯನ್ನು ಇತರ ದೇಶಗಳಿಗೆ ಅಥವಾ ಇತರ ಕಂಪನಿಗಳಿಗೆ ಮಾರಾಟ ಮಾಡುವ ಮೂಲಕ ತಮ್ಮ ಸಂಪೂರ್ಣ ಆರ್ಥಿಕತೆಯನ್ನು ಸೃಷ್ಟಿಸಿದ್ದಾರೆ ಎಂಬುದನ್ನು ಅವರು ಮರೆಯುತ್ತಿದ್ದಾರೆ. ಇತರ ದೇಶಗಳ ಕಂಪನಿಗಳಿಗೆ ತಮ್ಮ ದ್ವೀಪಗಳನ್ನು ಖರೀದಿಸಲು ಮಾಲ್ಡೀವ್ಸ್ ಏಕೆ ಅವಕಾಶ ನೀಡುತ್ತದೆ? ಏಕೆಂದರೆ ಅವರು ಅವುಗಳ ಮೇಲೆ ಸಾಕಷ್ಟು ತೆರಿಗೆಯನ್ನು ಗಳಿಸುತ್ತಾರೆ. ಪ್ರವಾಸೋದ್ಯಮವು ಮಾಲ್ಡೀವ್ಸ್ ನ ಜಿಡಿಪಿಯ 28% ಕೊಡುಗೆ ನೀಡುತ್ತದೆ. ತೆರಿಗೆ ರೂಪದಲ್ಲಿ ಬರುವ ಒಟ್ಟು ಹಣದಲ್ಲಿ 20% ಅಂದರೆ 1.5 ಪ್ರವಾಸೋದ್ಯಮದಿಂದ ಬರುತ್ತದೆ. ಈ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಮಾಲ್ಡೀವ್ಸ್ ನಟರು ಮತ್ತು ಕಂಟೆಂಟ್ ಕ್ರಿಯೇಟರ್ಸ್ ಪಾವತಿಸುತ್ತಾರೆ ಮತ್ತು ಅವರ ಹೋಟೆಲ್ಗಳಲ್ಲಿ ಉಚಿತವಾಗಿ ಉಳಿಯಲು ಅವಕಾಶ ನೀಡುತ್ತಾರೆ. ಇದರ ಪ್ರತಿಯಾಗಿ ಅವರು ಇನ್ಸ್ಟಾಗ್ರಾಮ್ ಅಲ್ಲಿ ಫೋಟೋಗಳನ್ನು ಪೋಸ್ಟ್ ಮಾಡಲು ಕೇಳುತ್ತಾರೆ. ಇದರಿಂದ ಇತರ ಜನರು ಫೋಮೋ ಅನ್ನು ಅನುಭವಿಸುತ್ತಾರೆ. ಕೋವಿಡ್ ಸಮಯದಲ್ಲಿ ಅವರು ಸೆಲೆಬ್ರಿಟಿಗಳು ಮತ್ತು ಶ್ರೀಮಂತರಿಗೆ ತಮ್ಮ ದ್ವೀಪಗಳಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟರು. ಭಾರತದಲ್ಲಿ ಸಾಮಾಜಿಕ ಅಂತರವು ತುಂಬಾ ಕಷ್ಟಕರವಾಗಿದೆ. ಹಾಗಾಗಿ ಅವರನ್ನು ಮಾಲ್ಡೀವ್ಸ್ಗೆ ಕರೆಸಿ ಇಲ್ಲಿ ಆರಾಮಾಗಿ ಬದುಕಲು ಹೇಳಿ. ಇಲ್ಲಿನ ಕಡಲ ತೀರೆಗಳನ್ನು ಅನ್ವೇಷಿಸಿ ಮತ್ತು ಶುದ್ಧ ಗಾಳಿಯನ್ನು ಉಸಿರಾಡುವಂತೆ. ಇದರ ರಿಟರ್ನ್ ಅವರು ಕೇವಲ ಒಂದು ಕಥೆಯನ್ನು ಪೋಸ್ಟ್ ಮಾಡಬೇಕು. ಇದರಿಂದ ಲಕ್ಷಾಂತರ ಅಭಿಮಾನಿಗಳು ಇಲ್ಲಿಗೆ ಬರುತ್ತಾರೆ. ಮಾಲ್ಡೀವ್ಸ್ ಕಥೆಯಲ್ಲಿ ನಾವು ಪ್ರವಾಸೋದ್ಯಮದ ಮೇಲೆ ಕೇಂದ್ರೀಕರಿಸುತ್ತಿದ್ದೇವೆ, ಆದರೆ ವ್ಯಾಪಾರದ ಮೇಲೆ ಕೇಂದ್ರೀಕರಿಸುವುದು ನಮಗೆ ಹೆಚ್ಚು ಮುಖ್ಯವಾಗಿದೆ. ಮಾಲ್ಡೀವ್ಸ್ ನ ಸ್ಥಳವು ವ್ಯಾಪಾರಕ್ಕೆ ಬಹಳ ಮುಖ್ಯವಾಗಿದೆ, ಏಕೆಂದರೆ ಗಲ್ಫ್ ದೇಶಗಳಿಂದ ಚೀನಾಕ್ಕೆ ಬರುವ ಮಾರ್ಗಗಳು ಮಾಲ್ಡೀವ್ಸ್ ಮೂಲಕ ಹಾದು ಹೋಗುತ್ತವೆ. ಆದ್ದರಿಂದ ಮಾಲ್ಡೀವ್ಸ್ ನೊಂದಿಗೆ ಸ್ನೇಹವನ್ನು ಹೊಂದುವುದು ಚೀನಾಗೆ ಅನುಕೂಲವಾಗಿದೆ ಮತ್ತು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ನೊಂದಿಗೆ ಚೀನಾ ಮಾಡಲು ಬಯಸುವುದು ಇದನ್ನೇ. ಮಾಲ್ಡೀವ್ಸ್ ಭಾರತದ ಸ್ನೇಹಿತರಾಗಿದ್ದರೆ ಭಾರತವು ಯಾವುದೇ ಸಮಯದಲ್ಲಿ ಈ ಮಾರ್ಗವನ್ನು ಉಸಿರುಗಟ್ಟಿಸಬಹುದು. ಇಂದು ಮಾಲ್ಡೀವ್ಸ್ ನ ಅಧ್ಯಕ್ಷರು ಭಾರತದ ವಿರೋಧಿಯಾಗಿದ್ದಾರೆ ಮತ್ತು ಭವಿಷ್ಯದಲ್ಲಿ ಇದು ಸಂಭವಿಸಿದಂತೆ ನೋಡಿಕೊಳ್ಳಲು ಅವರು ಈಗಾಗಲೇ ಭಾರತೀಯ ಸಶಸ್ತ್ರ ಪಡೆಗಳನ್ನು ಅಲ್ಲಿಂದ ಹಿಂತೆಗೆದುಕೊಳ್ಳುವಂತೆ ಕೇಳಿಕೊಂಡಿದ್ದಾರೆ. ಚೀನಾ ಹಲವು ದೇಶಗಳನ್ನು ತನ್ನ ಸಾಲದ ಸುಳಿಯಲ್ಲಿ ಸಿಲುಕಿಸಿದೆ. ಮೊದಲಿಗೆ ಅದು ಅವರಿಗೆ ಅನುಕೂಲಕರವಾಗಿರುತ್ತದೆ ಮತ್ತು ನಂತರ ಅವರು ಕಷ್ಟದಲ್ಲಿ ಸಿಲುಕುತ್ತಾರೆ. ಶ್ರೀಲಂಕಾದ ಹಂಬಂಟೋಟ ಬಂದರಿನೊಂದಿಗೆ ಚೀನಾ ಈಗಾಗಲೇ ಅದೇ ರೀತಿ ಮಾಡಿದೆ ಮತ್ತು ಅವರು ಮಾಲ್ಡೀವ್ಸ್ ನಲ್ಲೂ ಅದೇ ರೀತಿ ಮಾಡುತ್ತಿದ್ದಾರೆ. ಇತ್ತೀಚೆಗಷ್ಟೇ ಮಾಲ್ಡೀವ್ಸ್ ನಲ್ಲಿ ಮುಕ್ತ ಮತ್ತು ನ್ಯಾಯಸಮ್ಮತ ಚುನಾವಣೆಗಳು ನಡೆದಿವೆ. ಮೌಮೂನ್ ಗಯೂಮ್ ಅವರು 1978ರಿಂದ 2008ರವರೆಗೆ ಮಾಲ್ಡೀವ್ಸ್ ನ ಅಧ್ಯಕ್ಷರಾಗಿದ್ದರು ಮತ್ತು ಅವರ ನಂತರ ಬಂದ ಅಧ್ಯಕ್ಷರು ಮಾಲ್ಡೀವ್ಸ್ ಮತ್ತು ಚೀನಾ ನಡುವಿನ ಸಂಬಂಧದಲ್ಲಿ ಹೂಡಿಕೆ ಮಾಡಿದ್ದರು. ವಾಸ್ತವವಾಗಿ ಮಾಲ್ಡೀವ್ಸ್ ನಲ್ಲಿ ಚೀನಾದ ರಾಯಭಾರ ಕಚೇರಿಯನ್ನು 2011ರಲ್ಲಿ ಮಾತ್ರ ತೆರೆಯಲಾಯಿತು, ಅಂದರೆ ಇತ್ತೀಚೆಗೆ. ಆದರೆ 2011ರಲ್ಲಿ ಚೀನಾ ರಾಯಭಾರ ಕಚೇರಿ ಪ್ರಾರಂಭವಾಯಿತು ಮತ್ತು ನಂತರ ಅಧ್ಯಕ್ಷ ಮೊಹಮ್ಮದ್ ನಶೀದ್ ಚೀನಾದೊಂದಿಗೆ ಮುಕ್ತ ವ್ಯಾಪಾರ ಒಪ್ಪಂದವನ್ನು ಪ್ರಾರಂಭಿಸಿದ್ದರು. ಈ ಮುಕ್ತ ವ್ಯಾಪಾರ ಒಪ್ಪಂದದಲ್ಲಿ ಚೀನಾ ಮಾಲ್ಡೀವ್ಸ್ ಸರಕುಗಳ ಮೇಲೆ ಸುಂಕವನ್ನು ತೆಗೆದುಹಾಕಿತ್ತು ಮತ್ತು ಮಾಲ್ಡೀವ್ಸ್ ಚೀನಾದ ಆಮದುಗಳ ಮೇಲಿನ ಸುಂಕವನ್ನು ತೆಗೆದುಹಾಕಿತ್ತು. ಇದೆಲ್ಲದರಿಂದ ಚೀನಾದ ಉತ್ಪನ್ನಗಳು ಮಾಲ್ಡೀವ್ಸ್ಗೆ ಬರಲಾರಂಭಿಸಿದವು. ಇಂದಿಗೂ ಮಾಲ್ಡೀವ್ಸ್ ನ ಆಮದುಗಳಲ್ಲಿ 14% ಚೀನಾದಿಂದ ಬರುತ್ತದೆ. ಅದೇ ಸಮಯದಲ್ಲಿ ಚೀನಾ ತನ್ನ ಮೂಲ ಸೌಕರ್ಯದಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿತ್ತು. ಹುಲುಮಲೆ ದ್ವೀಪವನ್ನು ಮಾಲ್ಡೀವ್ಸ್ ರಾಜಧಾನಿ ಮಾಲೆಗೆ ಸಂಪರ್ಕಿಸುವ ಸಿನಮಲೆ ಸ್ನೇಹ ಸೇತುವೆಯಂತೆ. 2013ರಲ್ಲಿ ಮೊಹಮ್ಮದ್ ಯಮೀನ್ ಅವರ ಸರ್ಕಾರವು ಚೀನಾ ಪರವಾದಾಗ ಅವರು ಚೀನಾದೊಂದಿಗೆ ಮೂಲ ಸೌಕರ್ಯ ಯೋಜನೆಗಳಿಗೆ ಒಪ್ಪಂದಗಳಿಗೆ ಸಹಿ ಹಾಕಿದ್ದರು. ಚೀನಿ ಅಭಿವರ್ಧಕರು ಹುಲುಮಲೆ ದ್ವೀಪದಲ್ಲಿ ಹಲವಾರು ವಸತಿ ಆಸ್ತಿಗಳನ್ನು ನಿರ್ಮಿಸಿದ್ದಾರೆ. ಅದೇ ಸಮಯದಲ್ಲಿ ಮಾಲ್ಡೀವ್ಸ್ ಕೂಡ ಬೆಲ್ಟ್ ಅಂಡ್ ರೋಡ್ ಉಪಕ್ರಮದ ಭಾಗವಾಯಿತು. ಮಾಲ್ಡೀವ್ಸ್ ನ ವಿಮಾನ ನಿಲ್ದಾಣಗಳನ್ನು ಚೀನಾದ ಹಣದಿಂದ ನವೀಕರಿಸಲಾಯಿತು. ಇದು ಅವರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಿತ್ತು. ದ್ವೀಪದ ರೆಸಾರ್ಟ್ ಗಳನ್ನು ಚೀನಾದ ಹೂಡಿಕೆಯೊಂದಿಗೆ ನಿರ್ಮಿಸಲಾಗಿದೆ. ಈ ಹಣವು ದೇಶಕ್ಕೆ ಪ್ರಯೋಜನಕಾರಿಯಾಗಿದ್ದರೆ ಅಂತಹ ಸಾಲಗಳನ್ನು ತೆಗೆದುಕೊಳ್ಳುವುದು ಸರಿ ಎಂದು ಅನೇಕ ರಾಜಕಾರಣಿಗಳು ಭಾವಿಸಿದ್ದಾರೆ. ಆದರೆ ಮಾಲ್ಡೀವ್ಸ್ ಒಂದು ಸಣ್ಣ ದೇಶ ಮತ್ತು ಅದರ ಜಿಡಿಪಿ ಸುಮಾರು $5 ಬಿಲಿಯನ್ ಆಗಿದೆ ಮತ್ತು ಈ ಸಣ್ಣ ದೇಶವು ಚೀನಾದಿಂದಲೇ $1.5 ಬಿಲಿಯನ್ ಮೌಲ್ಯದ ಅಧಿಕೃತ ಸಾಲಗಳನ್ನು ತೆಗೆದುಕೊಂಡಿದ್ದಾರೆ. ರಾಜಕಾರಣಿಯೊಬ್ಬರು ಈ ಅಂಕಿಅಂಶವು $300 ಕೋಟಿ ಗಳಿಗಿಂತ ಹೆಚ್ಚು, ಅಂದರೆ ಜಿಡಿಪಿಯ 50% ಗಿಂತ ಹೆಚ್ಚು ನಂಬುತ್ತಾರೆ. ಆದರೆ ಚೀನಾದ ಸಾಲದ ಬೆಲೆ ರಾಜತಾಂತ್ರಿಕತೆ ತಿಳಿದಿದೆ. ಒಂದು ದೊಡ್ಡ ದೇಶ ಇನ್ನೊಂದು ದೇಶದ ಅಭಿವೃದ್ಧಿಗೆ ಹಣ ನೀಡುವುದು ತಪ್ಪಲ್ಲ. ಆದಾಗ್ಯೂ ಈ ಯೋಜನೆ
ಯೋಜನೆಗಳು ವಾಣಿಜ್ಯಿಕವಾಗಿ ಕಾರ್ಯಸಾಧ್ಯವಾಗದಿದ್ದಾಗ ಸಮಸ್ಯೆ ಉದ್ಭವಿಸುತ್ತದೆ. ಈ ಯೋಜನೆಗಳು ಎಂದಿಗೂ ಲಾಭವನ್ನು ಗಳಿಸುವುದಿಲ್ಲ. ಅವುಗಳು ಯಾವಾಗಲೂ ನಷ್ಟದಲ್ಲಿ ಕೊನೆಗೊಳ್ಳುತ್ತವೆ ಮತ್ತು ಇದು ಎಲ್ಲರಿಗೂ ತಿಳಿದಿದೆ. ಚೀನಾಕ್ಕೆ ಇದು ತಿಳಿದಿದೆ ಹಾಗೂ ಮಾಲ್ಡೀವ್ಸ್ಗೂ ಇದು ತಿಳಿದೇ ಇದೆ. ಆದರೂ ಇನ್ನು ಮಾಲ್ಡೀವ್ಸ್ ನ ನಾಯಕರು ಮತಕ್ಕಾಗಿ ಇಂತಹ ಯೋಜನೆಗಳನ್ನು ಪ್ರಾರಂಭಿಸುತ್ತಾರೆ ಮತ್ತು ತಮ್ಮ ದೇಶವನ್ನು ಮಾರಾಟ ಮಾಡುತ್ತಾರೆ. ಮಾಲ್ಡೀವ್ಸ್ ನಿಂದ ಭಾರತ ತನ್ನ ಸಶಸ್ತ್ರ ಪಡೆಗಳನ್ನು ಹಿಂತೆಗೆದುಕೊಳ್ಳುವುದು ನಮ್ಮ ಸಾರ್ವಭೌಮತ್ವಕ್ಕೆ ಬಹಳ ಮುಖ್ಯ ಎಂದು ಮಾಲ್ಡೀವ್ಸ್ ಇಂದು ಸೊಕ್ಕಿನಿಂದ ಹೇಳುತ್ತಿದೆ. ಆದರೆ ಭಾರತ ಎಂದಾದರೂ ಮಾಲ್ಡೀವ್ಸ್ ನ ಮೇಲೆ ದಾಳಿ ಮಾಡಿದೆಯೇ ಅಥವಾ ಯಾವಾಗಲೂ ಅವರನ್ನು ಬೆಂಬಲಿಸಿದೆಯೇ? 1978 ಮತ್ತು 2008 ನಡುವೆ ಮಾಲ್ಡೀವ್ಸ್ ನಲ್ಲಿ 1980, 1983 ಮತ್ತು 1988ರಲ್ಲಿ 3 ದಂಗೆಗಳು ನಡೆದವು. ನಂತರ ಮಾಲ್ಡೀವ್ಸ್ ಇಡೀ ಪ್ರಪಂಚದ ಸಹಾಯವನ್ನು ಕೇಳಿತು. ಆದರೆ ವಾಸ್ತವವಾಗಿ ಕೇವಲ ಒಂದೇ ಒಂದು ದೇಶ ಮಾತ್ರ ಸಹಾಯ ಮಾಡಿತು, ಅದು ಭಾರತ. ಕೋವಿಡ್ ಸಮಯದಲ್ಲಿ ಭಾರತವೇ ಮಾಲ್ಡೀವ್ಸ್ಗೆ ಲಸಿಕೆಗಳನ್ನು ಕಳುಹಿಸಿದೆ. ಭಾರತವು $500 ಮಿಲಿಯನ್ ಮೌಲ್ಯದ ಟ್ರಾನ್ಸ್ ಐಲ್ಯಾಂಡ್ ಲಿಂಕ್ ಅನ್ನು ಭರವಸೆ ನೀಡಿದೆ. ನಮ್ಮ ಸೈನಿಕರು ಮಾಲ್ಡೀವ್ಸ್ ನ ವಶಪಡಿಸಿಕೊಳ್ಳಲು ಬಯಸುವುದಿಲ್ಲ. ವಾಸ್ತವವಾಗಿ ನಾವು ಅವರ ಸೈನಿಕರಿಗೆ ತರಬೇತಿ ನೀಡುತ್ತೇವೆ ಮತ್ತು ಅಲ್ಲಿ ಮಾನವೀಯ ರಕ್ಷಣಾ ಕಾರ್ಯಾಚರಣೆಗಳನ್ನು ಕೈಗೊಳ್ಳುತ್ತೇವೆ. ರಕ್ಷಣಾ ಉಪಕರಣಗಳ ಖರೀದಿಗಾಗಿ ಭಾರತವು ಮಾಲ್ಡೀವ್ಸ್ಗೆ $50 ಮಿಲಿಯನ್ ಸಾಲವನ್ನು ನೀಡಿದೆ. ಇಂದು ಇವೆಲ್ಲವನ್ನು ಮರೆತು ಮಾಲ್ಡೀವ್ಸ್ ನಮ್ಮನ್ನು ಕಚ್ಚಲು ಸಿದ್ಧವಾಗಿದೆ ಮತ್ತು ಚೀನಾಕ್ಕೆ ಬಲಿಯಾಗುತ್ತಿದೆ. ಮತ್ತು ಇದು ಕೇವಲ ಪ್ರವಾಸೋದ್ಯಮಕ್ಕೆ ಸೀಮಿತವಾಗಿಲ್ಲ, ನಮ್ಮ ಆರ್ಥಿಕತೆಯ ಮೇಲೂ ದಾಳಿ ನಡೆಯಲಿದೆ. ವಿಡಿಯೋದ ಆರಂಭದಲ್ಲಿ ಭಾರತದ ಒಂದು ದೌರ್ಬಲ್ಯದ ಬಗ್ಗೆ ಮಾಲ್ಡೀವ್ಸ್ಗೆ ತಿಳಿದಿದೆ ಎಂದು ಹೇಳಿದ್ದೇವೆ. ಆ ದೌರ್ಬಲ್ಯ ಏನಪ್ಪಾ ಎಂದರೆ 2020ರಲ್ಲಿ ಚೀನಾವನ್ನು ಬಹಿಷ್ಕರಿಸಿದ್ದೇವೆ. ಆದರೆ ಇಂದಿಗೂ ಪ್ರತಿಯೊಬ್ಬರ ಕೈಯಲ್ಲಿ ಮೇಡ್ ಇನ್ ಚೈನಾ ಫೋನ್ಗಳಿವೆ. ಎಲೆಕ್ಟ್ರಾನಿಕ್ಸ್ ಬಗ್ಗೆ ಮರೆತು ಬಿಡಿ, ಚೀನಾದಲ್ಲಿ ತಯಾರಿಸಿದ ಪ್ಲಾಸ್ಟಿಕ್ ಬಾಟಲಿಗಳು ಸಹ ಅಂಗಡಿಗಳಲ್ಲಿ ಲಭ್ಯವಿದೆ. ನಿಜ ಹೇಳಬೇಕೆಂದರೆ ನಮ್ಮ ಕ್ರಿಯಾಶೀಲತೆ ಕೇವಲ ಅಂತರ್ಜಾಲಕ್ಕೆ ಸೀಮಿತವಾಗಿದೆ. ಮಾಲ್ಡೀವ್ಸ್ಗೆ ನೀಡುತ್ತಿರುವ ಸಹಾಯವು ಅವರ ಕಲ್ಯಾಣಕ್ಕಾಗಿಯೇ ಹೊರತು ಅವರನ್ನು ಸಾಲದಲ್ಲಿ ಮುಳುಗಿಸುವುದಕ್ಕಾಗಿ ಅಲ್ಲ. ಅಂತೆಯೇ ಮಾಲ್ಡೀವ್ಸ್ ನ ಪ್ರವಾಸೋದ್ಯಮದ ಮೇಲೆ ಸ್ವಲ್ಪ ಸಮಯದವರೆಗೆ ಪರಿಣಾಮ ಬೀರುತ್ತದೆ. ಅದು ಚೀನಾದಿಂದ ಹೀರಲ್ಪಡುತ್ತದೆ. ಆದರೆ 2 ವರ್ಷಗಳ ನಂತರ ನಾವು ಭಾರತೀಯರು ಮಾಲ್ಡೀವ್ಸ್ಗೆ ಹಿಂತಿರುಗುತ್ತೇವೆ. ಇಂದು ಭಾರತೀಯ ದ್ವೀಪಗಳಿಗೆ ಭೇಟಿ ನೀಡಿ ಎಂದು ಹೇಳಿದ ಅದೇ ಸೆಲೆಬ್ರಿಟಿಗಳು ಕೆಲವು ತಿಂಗಳ ನಂತರ ಮಾಲ್ಡೀವ್ಸ್ ನಲ್ಲಿ ಈಜುವುದನ್ನು ನಾವು ನೋಡುತ್ತೇವೆ, ಏಕೆಂದರೆ ಅವರಿಗೆ ಹಣ ಮತ್ತು ಉಚಿತ ರಜಾ ದಿನಗಳು ಸಿಗುತ್ತವೆ. ಮತ್ತು ಮಾಲ್ಡೀವ್ಸ್ ನಮಗೆ ಹೇಳಿದ್ದನ್ನು ನಾವು ಮರೆತು ಬಿಡುತ್ತೇವೆ. ಅವರು ಇಂಡಿಯಾ ಔಟ್ ಎಂದು ಹೇಳಿದ್ದರು. ನಮ್ಮ ಸಿಟ್ಟು ಬಹಿಷ್ಕಾರ ಎಂದು ಹೇಳುವುದಕ್ಕೆ ಮಾತ್ರ ಸೀಮಿತವಾಗಿದೆ ಮತ್ತು ಇದು ನಮ್ಮ ದೌರ್ಬಲ್ಯ. ಮತ್ತು ಮಾಲ್ಡೀವ್ಸ್ ಮಾತ್ರವಲ್ಲ, ಇಡೀ ಜಗತ್ತಿಗೆ ಈ ದೌರ್ಬಲ್ಯದ ಬಗ್ಗೆ ತಿಳಿದಿದೆ. ಚೀನಾದ ಆರ್ಥಿಕತೆ ನಮ್ಮದಕ್ಕಿಂತ 8 ಪಟ್ಟು ದೊಡ್ಡದಾಗಿದೆ. ಅವರ GDP $24 ಟ್ರಿಲಿಯನ್ ಆಗಿದೆ ಮತ್ತು ಅವರು ಬಹಳಷ್ಟು ರಫ್ತು ಮಾಡುತ್ತಾರೆ ಮತ್ತು ಬಹಳ ಕಡಿಮೆ ಆಮದು ಮಾಡುತ್ತಾರೆ. ಆದ್ದರಿಂದ ಅವರು ರಫ್ತು ಹೆಚ್ಚುವರಿಯಾಗಿ ಉಳಿದಿರುತ್ತದೆ. ಈ ಹಣವನ್ನು ಅವರು ಏನು ಮಾಡುತ್ತಾರೆ? ಈ ಹಣವನ್ನು ಮಾಲ್ಡೀವ್ಸ್ ನಂತಹ ಸಣ್ಣ ದೇಶಗಳಿಗೆ ನೀಡಲಾಗುತ್ತದೆ. ಇದು ಅಕ್ಷರಶಃ ಸರ್ಕಸ್ ನೋಡಲು ಹಣವನ್ನು ನೀಡಲಾಗುತ್ತದೆ. ಈ ಟ್ವೀಟ್ ಅನ್ನು ನೋಡಿ, ನಮ್ಮ ಯಾವೊಬ್ಬ ಅಧಿಕಾರಿಯೂ ಮಾಲ್ಡೀವ್ಸ್ ನ ಹೆಸರನ್ನು ಹೇಳಿರಲಿಲ್ಲ. ಮಾಲ್ಡೀವ್ಸ್ ಚೀನಾದೊಂದಿಗೆ ಕೈ ಜೋಡಿಸಿ ನಮ್ಮನ್ನು ಬೆದರಿಸಲು ಪ್ರಯತ್ನಿಸುತ್ತಿದೆ. ಭಾರತವು ಮಾಲ್ಡೀವ್ಸ್ಗೆ ತನ್ನ ಅಗತ್ಯದ ಸಮಯದಲ್ಲಿ ಸಹಾಯ ಮಾಡಿದೆ ಎಂಬುದನ್ನು ಮರೆತು ಕೇವಲ ಒಂದು ದಿನ ಮಾತ್ರವಲ್ಲ, ಪ್ರತಿ ದಿನವೂ ಪ್ರತಿ ವರ್ಷವೂ ತಮ್ಮ ಸ್ವತಂತ್ರವನ್ನು ಸುರಕ್ಷಿತವಾಗಿರಿಸುವಲ್ಲಿ ಭಾರತವು ಒಂದು ಕೈ ಹೊಂದಿದೆ. ಚೀನಾ ಅವರನ್ನು ಕೇವಲ ಸಾಧನವಾಗಿ ಬಳಸುತ್ತಿದೆ. ಒನ್ ಐಲ್ಯಾಂಡ್ ಒನ್ ರೆಸಾರ್ಟ್ ಹೆಸರಿನಲ್ಲಿ ಆಸ್ತಿಗಳನ್ನು ಮಾರಾಟ ಮಾಡುತ್ತಿರುವಂತೆಯೇ ಚೀನಾ ಕೂಡ ಮುಂದೊಂದು ದಿನ ಇಡೀ ಮಾಲ್ಡೀವ್ಸ್ ಅನ್ನು ಖರೀದಿಸಲು ಬಯಸುತ್ತದೆ. ಈ ಪ್ರಮುಖ ಸಂದೇಶವನ್ನು ನಿಮಗೆ ತಿಳಿಸುವುದು ನಮಗೆ ತುಂಬಾ ಮುಖ್ಯವಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಮತ್ತೆ ಇದೇ ತರಹದ ವಿಡಿಯೋಗಳಿಗೆ ಈ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.